ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದ ಕೂಡಲೇ ರಿಬೋಟ್ ಆ್ಯಂಡ್ ಸೆಲೆಕ್ಟ್ ಎ ಪ್ರಾಪರ್ ಎ ಬೂಟ್ ಡಿವೈಸ್ ಆರ್ ಇನ್ಸರ್ಟ್ ಬೂಟ್ ಮೀಡಿಯಾ ಇನ್ ಎ ಸೆಲೆಕ್ಟೆಡ್ ಬೂಟ್ ಡಿವೈಸ್ ಆ್ಯಂಡ್ ಪ್ರೆಸ್ ಎ ಕೀ. ಈ ಥರ ಮೆಸೇಜ್ ಬಂತಪ್ಪ ಅಂದ್ರೆ ನೀವು ಏನು ಮಾಡಬೇಕಲ್ಲ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ಅಲ್ಟ್ ಮತ್ತು ಕಂಟ್ರೋಲ್ ಹಿಡಿದು ಡಿಲೀಟ್ ಒಂದು ಸಲ ಒತ್ತಿದ್ರೆ ಅದು ನಿಮ್ಮ ಸಿಸ್ಟಮ್ ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆದ ಕೂಡಲೇ ಮತ್ತೆ ಡಿಲೀಟ್ ಕಂಟಿನ್ಯೂ ಒತ್ತಿ ಆವಾಗ ಬಾಯಸ್ ಓಪನ್ ಆಗುತ್ತೆ. ನಿಮಗೆ ಬಾಯಸ್ ಓಪನ್ ಆದ ಕೂಡಲೇ ಇಲ್ಲಿ ಅಂದರೆ ನಿಮ್ಮ ಸಿಸ್ಟಮ್ ಕಾನ್ಫಿಗರೇಷನ್ ಎಲ್ಲ ಇದರಲ್ಲಿ ತೋರಿಸುತ್ತೆ. ಡೇಟ್ ಟೈಮಿಂಗ್ ಇದೆಲ್ಲ ನೀವು ಏನು ಮಾಡಬೇಕು, ಅಡ್ವಾನ್ಸ್ಡಿಗೆ ಬನ್ನಿ. ಅಡ್ವಾನ್ಸ್ ಒಳಗೆ ಏನಿರುತ್ತಪ್ಪ ಅಂತಂದರೆ ಇಲ್ಲಿ ಹಾರ್ಡ್ ಡಿಸ್ಕ್ ಕಾನ್ಫಿಗರೇಷನ್ ಅವೆಲ್ಲ ಇರುತ್ತೆ. ಆಮೇಲೆ ಇಲ್ಲಿ ಬೂಟಿಗೆ ಬನ್ನಿ. ಬೂಟ್ ಬಂದು ಬೂಟ್ ಡಿವೈಸ್ ಪ್ರಾಪರ್ಟಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಫಸ್ಟ್ ಬೂಟ್ ಡಿವೈಸ್ ಡಿಸೇಬಲ್ ಆಗಿದೆ ನೋಡಿ ಫ್ರೆಂಡ್ಸ್. ಅದು ಈಗ ಅದು ಕ್ಲಿಕ್ ಮಾಡಿದ ಕೂಡ ಎಚ್ ಡಿ ಡಿ ನಿಮ್ಮದು ಹಾರ್ಡ್ ಡಿಸ್ಕ್ ಎಷ್ಟು 240 GB ಇದೆಯಲ್ಲ, WDS ಅಂದರೆ ಅದೆಲ್ಲ ನಿಮಗೆ ಹಾರ್ಡ್ ಡಿಸ್ಕದ್ದು ಅದನ್ನು ತೋರಿಸುತ್ತೆ. ಅದು ತೋರಿಸಿದ ಕೂಡ F10 ಒತ್ತಬೇಕಾಗತ್ತೆ. F10 ಒತ್ತಿದರೆ ಅದು ನಿಮ್ಗೆ ಸಿಸ್ಟಮ್ ಸೇವ್ ಆಗುತ್ತೆ. ಅವಾಗ ಸೇವ್ ಆದ ಕೂಡ ಇಲ್ಲಿ ಓಕೆ ಅಂತ ಎಂಟ್ರ್ ಟೈಪ್ ಮಾಡಿ. ಎಂಟ್ರ್ ಟೈಪ್ ಮಾಡಿದ ಕೂಡ ನಿಮ್ಮ ಸಿಸ್ಟಮ್ ರೀಸ್ಟಾರ್ಟ್ ಆಗುತ್ತೆ. ರೀಸ್ಟಾರ್ಟ್ ಆದ ಕೂಡ ನಿಮ್ಮ ಕಂಪ್ಯೂಟ್ರ್ ಈಗ ಸ್ಟಾರ್ಟ್ ಆಗಿ ಚಲೋ ಆಗ್ತೈತಿ. ವಿಂಡೋಸ್ ಬಂತು ನೋಡಿ ಫ್ರೆಂಡ್ಸ್. ಇದೇ ಥರ ನಿಮಗೆ ಹೊಸ ವಿಡಿಯೋಗಳನ್ನು ಬೇಕಪ್ಪ ಅಂದರೆ ನಿಮಗೆ ನನ್ನ ಬೆಲ್ ಬಟನ್ ಇದೆ, ಅದು ಬೆಲ್ ಬಟನ್ ಒತ್ತಿರಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಬರೆದು ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನಿಮ್ಮ ಸಿಸ್ಟಮ್ ಸ್ಟಾರ್ಟ್ ಆಯಿತು. ಈಗ ಸ್ಟಾರ್ಟ್ ಆಗಿಲ್ಲಪ್ಪ ಅಂದರೆ ನೀವು ಒಮ್ಮೊಮ್ಮೆ ಏನಾಗುತ್ತಪ್ಪ ಅಂದ್ರೆ ಸಿಸ್ಟಮ್ದಲ್ಲಿ ಡಾಟಾ ಕೇಬಲ್ಲು ಅಥವಾ ಲೂಸ್ ಆಗಿರ್ತೈತಿ, ಅಂದರೆ ಹಾರ್ಡ್ ಡಿಸ್ಕ್ ತೊಗೊಂಡಿರೋದಿಲ್ಲ ಬಯೋಸ್ ಒಳಗೆ. ಅದನ್ನೆಲ್ಲ ಚೆಕ್ ಮಾಡ್ಬೇಕಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋಗಾಗಿ ಭೇಟಿ ಆಗೋಣ. ಧನ್ಯವಾದಗಳು.